ಹೋರಾಟದಲ್ಲಿ ಸೇರುವಂತಹ ರಾಜ್ಯದ ಅಧ್ಯಕ್ಷರಾದಂತಹ ದಯಮಾಡಿ ಯೋಚನೆ ಮುಂಭಾಗದಲ್ಲಿ ಕುದುರಾಕ ಅವಕಾಶ ಮಾಡಿಕೊಡ್ರಿ ಅವ್ರಿಗೆ. ಹುಡುಗರು ನೋಡ್ರಪ್ಪ ಕೋಯಿನಲ್ಲಿ ಒಂದ್ ಸ್ವಲ್ಪ ಗಾಡಿ ಬಿಡಿ ಕೊಡ್ರಿ ಅವ್ರಿಗೆ. ಅವ್ರ ಅಲ್ಲಿ ಮ್ಯಾಲ ಬರ್ಬೇಕು ಬಿಡ್ರಿ. ಸುಭಾಷ್ ಗಾಡ್ ಕೊಡ್ತೀನಿ ಕೇಳ್ರಿ. ಈಗ ಮೊಬೈಲ್ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ನೀವ್ ಯಾರು ಇಲ್ಲಿ ನಿಲ್ಬಾಡ್ರು, ಅಲ್ಲಿ ಮೀಡಿಯಾದವ್ರಿಗೆ ತೊಂದರೆ ಆಕತಿ. ನಾವು ಕೆಲವು ವಿಷಯ ಹೇಳ್ಕೊಡ್ಬೇಕು. ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ ಸಾಹೇಬ್ರು ಅವರು ಮಾತಾಡಿದ್ರೆ ಹಾಗೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹಂದಿಗೊಂದು ಗ್ರಾಮದಿಂದ ನನ್ನ ರೈತ ತಾಯಂದಿರು ದೇವರುಗಳು ಅವರು ಕೂಡ ಬುದ್ಧಿ ತಗೊಂಡ್ಬಂದರು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಕಬ್ಬಿಣ ಬೆಲೆ ಘೋಷಣೆ ಮಾಡ್ಲಿ, ಕಾರ್ಖಾನೆ ಮಾಲೀಕರ ನಾಚನೆ ಅಂತೇಳಿ ಅವರ ರೊಟ್ಟಿ ಮುಟ್ಟಿ ತಗೊಂಡ್ಬಂದರು. ಜೋರಾಗಿ ಚಪ್ಪಾಳೆ ಬಾರಿಸಿ ನೋಡಿಲ್ಲ, ಮಗಳ ಕಡೆ ಬಲಿ ಮೇಲೆ ರೊಟ್ಟಿ ಮುಟ್ಟಿತ್ತು. ಜೋರಾಗಿ ಬಾರಿಸ್ರ. ಎಲ್ಲ ರೈತ ತಾಯಿಂದ್ರಿಗೆ ಕರ್ಕೊಂಡ್ ಬಂದಾರ. ನೀವು ಬರ್ಬೇಕಾ? ಅಕ್ಕಿ ಬರ್ದ್ರು ಗೊತ್ತೈತಾ? ಈಗ ಅದಕ್ಕಾಗಿ ಕಣಗೌಡ್ರ ಕರ್ಕೊಂಡ್ ಬಂದಾರ. ಅವ್ರ ಊರಿದ್ರೆ ಜೋರಾಗಿ ಚಪ್ಪಳಿ ಸರಿ ತಾಯಿಂದ್ರ ಬರಿ ಮುಂದೆ, ತಾಯಿಂದ್ರೆಲ್ಲ ಬರಿ. ಈಗ ದಯವಿಟ್ಟು ಸಾಕಿನ ಗಲಾಟೆ ಮಾಡ್ಬೇಡ್ರಿ, ಅವ್ರ ಮ್ಯಾಲ ಹೋಗ್ತಾರೋ. ಇವತ್ತು ವೇದಿಕೆ ಮೇಲೆ ಇವತ್ತು ಏನೋ 7ನೇ ದಿನ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ 7ನೇ ದಿನ ಹೋರಾಟಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಸರ್ ಅವರೇ ಮತ್ತು ವೀರಣ್ಣ ಕಡಾಡಿ ಅವರೇ, ಶಶಿಕಾಂತ್ ನಾಯ್ಕ್ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ್ ಸಾಹೇಬ್ರೆ, ಮಾಜಿ ಶಾಸಕರು ಪಿ ರಾಜು ಸಾಹೇಬ್ರೆ, ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷಣ್ಣ ಅವರೇ, ಪರಮ ಪೂಜ್ಯರೇ, ಶಾಂತಗೌಡ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರೇ ಮತ್ತು ಎಲ್ಲ ಅವ್ರ ಜೊತೆ ಬಂದಿರತಕ್ಕಂತ ಎಲ್ಲ ಸಂಘಟಕರೇ, ಮತ್ತು ಇವತ್ತು ಸ್ಪೆಷಲ್ ಆಗಿ ನನ್ನ ರೈತ ತಾಯಂದಿರು ಅವರು ಇವತ್ತು ರೈತ ಭಕ್ತಿಯನ್ನು ತಗೊಂಡು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು, 3,500 ರೂಪಾಯಿ ಕೊಡ್ಲೇಬೇಕು,
ಮುಖ್ಯಮಂತ್ರಿ ಅವರು 1,000 ಕೊಡ್ಬೇಕು, ಪ್ರಧಾನ ಮಂತ್ರಿ ಅವರು 1,000 ಕೊಡ್ಬೇಕು ಅಂತ ಹೇಳಿ ನನ್ನ ತಾಯಂದಿರು ಬುತ್ತಿಯನ್ನು ತಗೊಂಬಂದರ ದೇವತೆಗಳಿಗೆ ಜೋರಾಗಿ ಚಪ್ಪಾಳೆ. ಎಲ್ಲ ತಾಯಂದಿರನ್ನು ಕೂಡ ನಾವು ಕರ್ಕೊಂಡ್ಬರುವಾಗ ಆಗ್ಬೇಕು. ನಾಳೆ 7 ತಾರೀಕೇನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡತ್ತು, ಅವಾಗ ತಾಯಂದಿರು ಬಂದಾಗನ ಬಿಲ್ 1,000 2,000 ಸಿಗ್ತೈತೆ. ಬರ್ತಿರಲ್ಲ ರೈತ ಹೋರಾಟಕ್ಕೆ ಕಬ್ಬಿಣ ಬೆಲೆ ನಿಗದಿ ಆಗಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.